ಸ್ನೇಹವೆಂಬ ಮುತ್ತಿನ ಹಾರ ಪೋಣಿಸಲೇಬೇಕು ಭಾವನೆಗಳ ದಾರ. ಸಾವಿರ ನೆನಪಿನ ಸೌಂದರ್ಯದ ಅಲಂಕಾರ, ಅದುವೇ ಬದುಕಿಗೊಂದು ಸಾಕ್ಷಾತ್ಕಾರ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ BA ಸೆಕೆಂಡ್ ಸೆಮ್ನ ಕನ್ನಡ ಪಠ್ಯಕ್ರಮಕ್ಕೆ ಅನುಗುಣವಾಗಿ ರಚಿಸಿದಂತಹ ಘಟಕ 3 ಶ್ರಾವಣ ಬಂತು ಎನ್ನುವಂಥ ಪದ್ಯವನ್ನು ಹಾಗೂ ಸಾರಾಂಶ ಮತ್ತು ಲೇಖಕರ ಪರಿಚಯವನ್ನು ನೋಡೋಣ. ಶಬ್ದ ಗಾರುಡಿಗ ಎನ್ನುವಂಥ ಬಿರುದನ್ನು ಪಡೆದುಕೊಂಡಿರುವಂತಹ ವರಕವಿ, ರಸಋಷಿ, ಕವಿಋಷಿ ಡಾಕ್ಟರ್ ದ.ರಾ. ಬೇಂದ್ರೆಯವರು 1896ನೇ ಇಸ್ವಿ ಜನವರಿ 31ರಂದು ಜನಿಸಿದರು. ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಅಥವಾ ಅಂಬವ್ವ. ಇವರ ತಂದೆ ತಾಯಿಗಳು ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು ತನ್ನ ತಾಯಿ ಹೆಸರನ್ನೇ ಇಲ್ಲಿ ಕಾವ್ಯನಾಮವನ್ನಾಗಿ ಬದಲಾಯಿಸಿಕೊಂಡಿದ್ದಾರೆ. ಇವರು ಮನೆತನದ ಇವರ ಮೂಲ ಹೆಸರು ಟೋಸರ. ಒಂದು ಕಾಲಕ್ಕೆ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ ಗದಗ ಪಟ್ಟಣ ಸಮೀಪದ ಶಿರಹಟ್ಟಿಯಲ್ಲಿ ಬಂದು ನೆಲೆಸಿ 1913ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿ ನಂತರ ಪುಣೆಯ ಕಾಲೇಜಿನಲ್ಲಿ ಓದಿ 1918ರಲ್ಲಿ BAಯನ್ನು ಮಾಡಿಕೊಂಡು ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. 1935ರಲ್ಲಿ MAಯನ್ನು ಮಾಡಿಕೊಂಡು ಕೆಲ ಕಾಲ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ನಂತರ ಬೇಂದ್ರೆಯವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣ ಕುಮಾರಿ. ಇವರು ಕವಿ, ದಾರ್ಶನಿಕ. ಬೇಂದ್ರೆ ಒಬ್ಬ ಮಹಾಕವಿಯಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು. ಇವರು 1981 ಅಕ್ಟೋಬರ್ ತಿಂಗಳಲ್ಲಿ ವೈಕುಂಠ ವಾಸರಾದರು. ನಂತರ ಇವರು ಪಟ್ಟಪಾಡೆಲ್ಲವನ್ನು ಹುಟ್ಟು ಒಡಗಿಸಿದಂತಹ ಕವಿ. ಬಡತನದಲ್ಲಿ ಬೆಂದಂಥ ವರಕವಿ, ರಸಋಷಿ ಬೇಂದ್ರೆಯವರು ಪಟ್ಟಪಾಡೆಲ್ಲವನ್ನು ಹುಟ್ಟು ಒಡಗಿಸಿದಂತಹ ಕವಿ. ಬೇಂದ್ರೆಯವರಿಗೆ ಕಾಲೇಜಿನಲ್ಲಿರುವಾಗಲೇ ಕವಿತೆಗಳನ್ನು ರಚಿಸುವಂಥ ಒಂದು ಅಭ್ಯಾಸವಿತ್ತು. ಇವರು 1918ರಲ್ಲಿ ಅವರ ಮೊದಲ ಕವನ ಪ್ರಭಾತ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ನಂತರ ಗರಿ, ಕಾಮಕಸ್ತೂರಿ, ಮೂರ್ತಿ, ಸೂರ್ಯಪಾನ, ಲಾದಲೀಲೆ, ಸಖಿಗೀತೆ, ನಾಲ್ಕು ತಂತಿ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಇವರು ನಾಲ್ಕು ತಂತಿ ಕೃತಿಗೆ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನಂತರ ಕವಿತೆಗಳನ್ನೆಲ್ಲ ನಾಟಕಗಳು, ಸಂಶೋಧನಾತ್ಮಕ ಲೇಖನಗಳು, ವಿಮರ್ಶೆಗಳನ್ನು ಬೇಂದ್ರೆಯವರು ಬರೆದಿದ್ದಾರೆ. ಇವರು 1921ರಲ್ಲಿ ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದಂತಹ ಗೆಳೆಯರ ಗುಂಪು, ಅವರ ಆತ್ಮೀಯ ಗೆಳೆಯನಾಗಿರುವಂತಹ ಅಲಸಂಗಿಯ ಚೆನ್ನಮಲ್ಲಪ್ಪ ಎನ್ನುವಂಥ ಅವನ ಆತ್ಮೀಯ ಗೆಳೆಯಾಗಿರ್ತಾನೆ. ಅದಕ್ಕಾಗಿ ಅಲಸಂಗಿಯ ಗೆಳೆಯರ ಬಳಗ ಅಂತೇಳಿ ಅವರು ಹೆಸರನ್ನು ನೀಡ್ತಾರೆ. ಉತ್ತಮ ಇವರು ವಾಗ್ಮಿಗಳಾಗಿದ್ದರು. ಬೇಂದ್ರೆಯವರ ಉಪನ್ಯಾಸವೆಂದರೆ ಜನರಿಗೆ ಹಿಗ್ಗು. ಒಂದು ಕಾಲದಲ್ಲಿ ಹೇಳೋದಾದರೆ ಕುವೆಂಪು ಅವರು ಹೇಳ್ತಿದ್ರು, ನಾನು ಏರಿದ ಎತ್ತರಕ್ಕೆ ಏರಬಲ್ಲೆಯ ಅಂತ. ಕುವೆಂಪು ಅವರು ಅಂದರೆ ಬೇಂದ್ರೆಯವರು ಹೇಳ್ತಿದ್ರು, ನಾನು ಇಳಿದ ಆಳಕ್ಕೆ ಇಳಿಯಬಲ್ಲೆಯ. ಅಂದರೆ ಸಾಹಿತ್ಯದಲ್ಲಿ ಇವರು ಅಷ್ಟೊಂದು ಆಳಕ್ಕೆ ಇಳಿತಿದ್ರು, ಅಷ್ಟೊಂದು ಆಳದಲ್ಲಿ ಇವರು ಸಾಹಿತ್ಯವನ್ನು ರಚಿಸ್ತಿದ್ರು. ಇದಕ್ಕಾಗಿ ಇವರ ಸಾಧನೆಯನ್ನು ಮೆಚ್ಚಿ ಕಾಶಿ ಹಿಂದೂ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಬೇಂದ್ರೆಯವರಿಗೆ ಗೌರವಿಸಲಾಗಿದೆ. ಈಗ ಪದ್ಯದ ಸಾರಾಂಶವನ್ನು ನೋಡೋಣ. ಶ್ರಾವಣ ಬಂತು ಕಾಡಿಗೆ, ಶ್ರಾವಣ ಬಂತು ನಾಡಿಗೆ, ಶ್ರಾವಣ ಬಂತು ಬೀಡಿಗೆ, ಶ್ರಾವಣ ಬಂತು ಕಡಲಿಗೆ ಬಂತು ಶ್ರಾವಣ. ಕುಣಿದಾಂಗ ರಾವಣ, ಕುಣಿದಾಂಗ ಗಾಳಿ, ಭೈರವನ ರೂಪ ತಾಳಿ. ಅಂದರೆ ಇಲ್ಲಿ ದ.ರಾ. ಬೇಂದ್ರೆಯವರು ವರ್ಣನೆಯನ್ನು ಮಾಡ್ತಿದ್ದಾರೆ. ಶ್ರಾವಣ ಯಾವ ರೀತಿ ಬರುತ್ತಿದೆ, ಶ್ರಾವಣದ ಒಂದು ಆಗಮನವನ್ನು ಹೇಳ್ತಿದ್ದಾರೆ. ಶ್ರಾವಣ ಬಂತು. ಮೊದಲು ಶ್ರಾವಣ ಜನರಿರುವಂತಹ ಜನದ ವಸತಿ ಪ್ರದೇಶಗಳಿಗೆ ಬರುವುದಿಲ್ಲ. ಮೊದಲು ಶ್ರಾವಣ ಬರುವಿಕೆ ಅಂದರೆ ಇಲ್ಲಿ ಮಳೆಯ ಆಗಮನ ಹೀಗಿರುತ್ತೆ ಅಂದರೆ ಮೊದಲು ಕಾಡಿಗೆ ಬರುತ್ತದೆ. ನಂತರ ಕಾಡಿನಿಂದ ನಾಡಿಗೆ, ನಾಡಿನಿಂದ ಬೀಡಿಗೆ ಶ್ರಾವಣ ಬಂತು. ಕಡಲಿಗೆ ಬಂತು. ಕಡಲು ಅಂದರೆ ಸಮುದ್ರಗಳಿಗೆ ಬಂತು. ಶ್ರಾವಣ ಯಾವ ರೀತಿ ಬಂತು ಅಂದರೆ ಕುಣಿದಾಂಗ ರಾವಣ, ಶಿವನ ಭಕ್ತನಾಗಿರುವಂತಹ ರಾವಣ ಕುಣಿದಾಂಗ ಬಂತು ಶ್ರಾವಣ. ಕುಣಿದಾವ ಗಾಳಿ, ಭೈರವನ ರೂಪ ತಾಳಿ. ಅಂದರೆ ಶಿವ ಕುಣಿತಿರ್ತಾನಲ್ಲ, ಆ ರೀತಿ ಶಿವ ಯಾವಾಗ ಕುಣಿತಾನ ಅಂದರೆ ಒಂದು ಭಕ್ತರ ಇಲ್ಲಿ ಜನರ ಕಷ್ಟಗಳನ್ನು ನೋಡಿ ಆಗ ಭೈರವನ ನೃತ್ಯವನ್ನು ಮಾಡಿರ್ತಾರೆ. ಆಗ ಬಂತು
ಶ್ರಾವಣ ಬಂತು, ನಾಡಿಗೆ ಬಂತು, ಕಾಡಿಗೆ ಬಂತು, ಬೀಡಿಗೆ ಬಂತು ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನಂತರ ಶ್ರಾವಣ ಬಂತು ಘಟ್ಟಕ್ಕೆ, ರಾಜ್ಯ ಪಟ್ಟಕ್ಕೆ, ಬಾನ ಮಟ್ಟಕ್ಕೆ, ಏರಾವ ಮುಗಿಲು ರವಿ ಕಾಣೆ ಆಡೆ ಹಗಲು. ಶ್ರಾವಣ ಬಂತು ಇಲ್ಲಿ ಕಾಡಿಗೆ ನಾಡಿಗೆ ಆದ ನಂತರ ಶ್ರಾವಣ ಬಂತು ಘಟ್ಟಕ್ಕೆ ಬರ್ತದ. ನಂತರ ರಾಜ್ಯದ ಪಟ್ಟಕ್ಕೆ ಬಂದು ಬಾನ ಮಟ್ಟಕ್ಕೆ, ಆಕಾಶದೆತ್ತರಕ್ಕೆ, ನಂತರ ಏರಾವ ಮುಗಿಲು ರವಿ ಕಾಣೆ ಆಡ ಹಗಲು. ಅಂದರೆ ಮಳೆ ಬರ್ತಾ ಇದೆಯಲ್ಲ, ಏರಾವ ಮುಗಿಲು ಅಂದರೆ ಮುಗಿಲಿನ ಎತ್ತರಕ್ಕೆ ಮಳೆ ಬರ್ತಾ ಇದೆ, ಮುಗಿಲಿನಿಂದ ಅಷ್ಟೊಂದು ಮಳೆ ಬರ್ತಾ ಇದೆ, ಅದಕ್ಕಾಗಿ ಹಗಲಿನಲ್ಲಿಯೇ ರವಿ ಕಾಣದ ಹಾಗೆ ಅಷ್ಟು ಮಳೆ ಸುರಿತಾ ಇದೆ ಅಂತೇಳಿ ಇಲ್ಲಿ ದ ರಾ ಬೇಂದ್ರೆಯವರು ವರ್ಣನೆಯನ್ನು ಮಾಡ್ತಾರೆ. ಶ್ರಾವಣ ಬಂತು ಒಳಿಗಳಿಗೆ ಅದೇ ಶುಭಗಳಿಗೆ, ಒಳಿಗೆ ಮತ್ತು ಮಳಿಗೆ ಆಗ್ಯಾದ ಲಗ್ನ ಅದರಾಗ ಭೂಮಿ ಮಗ್ನ. ಇಲ್ಲಿ ಶ್ರಾವಣ ಬಂತು ಒಳಿಗಳಿಗೆ, ಅದೇ ಇವಾಗ ಶ್ರಾವಣ ಬಂದಿರೋದೇ ಶುಭಗಳಿಗೆ, ಅಂದರೆ ಶ್ರಾವಣದ ಸಮಯದಲ್ಲಿಯೇ ಎಲ್ಲ ಮದುವೆ ಶುಭ ಸಮಾರಂಭಗಳು ನಡೀತವೆ. ಶ್ರಾವಣ ಅನ್ನೋದು ನಮ್ಮ ಕಡೆ ಇದು ಶುಭದ ಒಂದು ಸಂಕೇತ, ಅದಕ್ಕಾಗಿ ಶ್ರಾವಣ ಬಂತು ಇದೇ ಒಂದು ಶುಭಗಳಿಗೆ, ಒಳಿಗೆ ಮತ್ತು ಮಳಿಗೆ ಆಗ್ಯಾದ ಲಗ್ನ ಅದರಾಗ ಭೂಮಿ ಮಗ್ನ ಆಗಿದೆ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಶ್ರಾವಣ ಬಂತು ಊರಿಗೆ ಬಂತು, ಈಗ ಶ್ರಾವಣ ಊರಿಗೆ ಬಂತು. ಫಸ್ಟು ಕಾಡಿಗೆ ಬಂತು, ನಾಡಿಗೆ ಬಂತು, ಬೀಡಿಗೆ ಬಂತು, ಈಗ ಶ್ರಾವಣ ಬಂತು ಊರಿಗೆ. ಕೇರಿಗೆ ಕೇರಿಗೆ ಒಡೆದ ಜೂರಿಗೆ, ಜೋಕಾಲಿ ಏರಿ ಆಡ್ಯಾವ ಮರಕ. ಶ್ರಾವಣದ ಸಮಯದಲ್ಲಿ ಆಗ ತಾನೇ ಮದುವೆಗಳು ಶುಭ ಸಮಾರಂಭಗಳು ನಡೆದಿರ್ತವೆ. ಶುಭ ಸಮಾರಂಭಗಳ ಅಂದರೆ ಮದುವೆಗಳು ನಡೆದಿರ್ತಾವಲ್ಲ, ಅಲ್ಲಿ ಹೊಸ ಜೋಡಿಗಳು, ಇದು ನಾಗರ ಅಮಾವಾಸ್ಯೆ ಅಂತ ಬರ್ತದೆ, ಅದು ಶ್ರಾವಣದ ಸಮಯದಲ್ಲಿಯೇ ಬರ್ತದೆ. ಅದಕ್ಕಾಗಿ ಹೊಸ ಜೋಡಿಗಳು ಜೋಕಾಲಿಯನ್ನು ಆಡ್ತಾ ಇರೋದನ್ನು ಕಾಣಬಹುದು ಅಂತೇಳಿ ಇಲ್ಲಿ ದ ರಾ ಬೇಂದ್ರೆಯವರು ವರ್ಣನೆಯನ್ನು ಮಾಡ್ತಾರೆ. ನಂತರ ಶ್ರಾವಣ ಬಂತು ಮನೆ ಮನೆಗೆ, ಕೂಡಿ ದನಿ ದನಿಗೆ, ಮನದ ನನಿ ಕೊನೆಗೆ, ಒಡೆದಾವ ಹಾಡು ರಸ ಉಕ್ಕತಾವ ನೋಡು. ಶ್ರಾವಣ ಬಂತು, ಶ್ರಾವಣ ಬಂತು ಎಲ್ಲ ಮನೆ ಮನೆಗೆ ಬಂತು. ಒಂದು ಮಾತು ಹೇಳ್ತಾರೆ, ಹಳ್ಳಿ ಕಡೆ ಮನೆ ಅಂದರೆ ಮಗ ಉಂಡ್ರೆ ತಪ್ಪಲ್ಲ, ಮಳೆ ಬಂದರೆ ತಪ್ಪಲ್ಲ. ಅಂದರೆ ಮಳೆ ಬರ್ತಿದೆ ಅಂತ ಅನ್ನೋದೇ ಹಳ್ಳಿ ಕಡೆ ಒಂದು ಖುಷಿಯ ವಿಚಾರ. ಯಾಕಂದರೆ ಬೆಳೆಗಳೆಲ್ಲ ಆಗತಾನೆ ಶ್ರಾವಣದ ಸಮಯದಲ್ಲಿ ಬೆಳೆಗಳು ಚಿಗುರುತ್ತಾ ಇರ್ತವೆ, ಬೆಳೆಗಳು ಬರ್ತಾ ಇರ್ತವೆ, ಬೀಜವನ್ನು ಬಿತ್ತನೆ ಮಾಡಿರ್ತಾರೆ, ಬೆಳೆ ಚೆನ್ನಾಗಿ ಬರುತ್ತೆ ಅಂಥೇಳಿ ರೈತರಿಗೆಲ್ಲ ಖುಷಿ, ಎಲ್ಲ ಜನತೆಗೆಲ್ಲ ಖುಷಿ. ಅದಕ್ಕಾಗಿ ಮಗ ಉಂಡ್ರೆ ತಪ್ಪಲ್ಲ, ಮಳೆ ಬಂದರೆ ತಪ್ಪಲ್ಲ ಅಂಥೇಳಿ ಒಂದು ಮಾತನ್ನು ನುಡಿತಾರೆ. ಶ್ರಾವಣ ಬಂತು ಮನೆ ಮನೆಗೆ, ಎಲ್ಲ ಮನೆಗೆ ಬಂತು, ಕೂಡಿ ದನಿ ದನಿಗೆ. ಅಂದರೆ ಶ್ರಾವಣ ಬಂದಂಥ ಸಮಯದಲ್ಲಿ ಒಡೆದಾವ ಹಾಡು, ಅಂದರೆ ಶ್ರಾವಣ ಬಂದ ಸಮಯದಲ್ಲಿ ಮನೆಯಲ್ಲಿ ಎಲ್ಲ ಖುಷಿಯಾಗಿ, ಆಗಿನ ಕಾಲದಲ್ಲಿ ಖುಷಿಯ ವಿಚಾರಕ್ಕೆ ಯಾವುದೇ ಒಂದು ಟಿ ವಿ ಮೊಬೈಲ್ ಈಗೇನು ಇರ್ತಿಲ್ಲಲ್ಲ, ಹಾಗಾಗಿ ಅವರು ಏನು ಮಾಡ್ತಿದ್ರು ಅಂದರೆ ಹಾಡುಗಳನ್ನು, ಆಗ ಮಳೆ ಬರುವಂಥ ಸಮಯದಲ್ಲಿ ಜನಪದರು ಹೊಸ ಹೊಸ ಹಾಡುಗಳನ್ನು ಆ ಮಳೆಯ ಸಂದರ್ಭದಲ್ಲಿ ಆಗ ತಾನೇ ಬಾಯಿಯಿಂದ ಬಾಯಿಗೆ ಹರಡುವಂಥ ಒಂದು ಪದಗಳನ್ನು ಜನಪದ ಅಂತೇಳಿ ಕರೀತಾರೆ. ಜನಪದಗಳು ಹಾಡು, ಹೊಸ ಹೊಸ ಹಾಡುಗಳು ಹುಟ್ಟುತ್ತಿದ್ದವು. ರಸ ಉಕ್ಕುತ್ತಾವ ನೋಡು, ಶ್ರಾವಣ ಬಂತು ಅಂತ ಇಲ್ಲಿ ಇಷ್ಟೊಂದು ಆಯಿತು. ಇಷ್ಟೊಂದನ್ನು ಶ್ರಾವಣ ಬಂತು ಅನ್ನುವಂಥ ಮೊದಲನೇದಾಗಿ ಇಷ್ಟೊಂದು ಲೇಖಕರು ವರ್ಣನೆಯನ್ನು ಮಾಡ್ತಾರೆ. ಮುಂದಿನದಾಗಿ ಈ ನಿಸರ್ಗದ ಬಗ್ಗೆ ವರ್ಣನೆ ಮಾಡ್ತಾರೆ. ಅವರಿಗೆ ಬೆಟ್ಟ ಗುಡ್ಡಗಳು, ಪ್ರಕೃತಿ ಯಾವ ರೀತಿ ಇಲ್ಲಿ ಲೇಖಕರಿಗೆ ಕಾಣ್ತಾ ಇದೆ ಅಂದರೆ, ಬೆಟ್ಟ ತೊಟ್ಟಾವ ಕುತನಿಯ ಹಂಗಿ, ಹಸಿರು ನೋಡ ತಂಗಿ, ಹೊರಟಾವೆಲ್ಲೋ ಜಂಗಿ, ಜಾತ್ರೆಗೇನೋ ನೆರೆದಾದ ಇಲ್ಲೇ ತಾನು. ಲೇಖಕರು ಇಲ್ಲಿ ನಿಸರ್ಗದ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಬೆಟ್ಟ ತೊಟ್ಟಾವ ಕುತನಿಯ ಅಂಗಿ, ಕುತನಿಯ ಅಂಗಿ ಅಂದರೆ ಬಣ್ಣ ಬಣ್ಣದ ಅಂಗಿಯನ್ನು ತೊಟ್ಟಂತಹ ಬೆಟ್ಟ ಗುಡ್ಡಗಳು ಇಲ್ಲಿ ಅಂಗಿಯನ್ನು ತೊಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಮನೋಭಾವ ವಿಚಾರ ಬರೋದು ಇಂಥ ಕುವೆಂಪು, ದ ರಾ ಬೇಂದ್ರೆಯವರಿಗೆ, ಕವಿಗಳಿಗೆ ಮಾತ್ರ. ಇಲ್ಲಿ ಬೆಟ್ಟ ಗುಡ್ಡಗಳು ಕುತನಿಯ ಅಂದರೆ ಬಣ್ಣ ಬಣ್ಣದ ಅಂಗಿಗಳನ್ನು ತೊಟ್ಟು, ಅಂದರೆ ಏನೋ ನಾವಾದರೆ ಏನಾದರೂ ಜಾತ್ರೆ ಸಮಾರಂಭಗಳಿದ್ದರೆ ಯಾವ ರೀತಿ ಹೊಸ ಹೊಸ ಬಟ್ಟೆಗಳನ್ನು ತೊಟ್ಟು ಹೋಗ್ತೀವಲ್ಲ, ಅದೇ ರೀತಿ ಬೆಟ್ಟ ಗುಡ್ಡಗಳು ಕುತನಿಯ ಅಂಗಿಯನ್ನು ತೊಟ್ಟು, ಹಸಿರು ನೋಡ ತಂಗಿ, ಕುತನಿಯ ಅಂಗಿಯನ್ನು ತೊಟ್ಟು ಎಲ್ಲೋ ಹೊರಟಿದ್ದಾವೆ, ಎಷ್ಟು ಹಚ್ಚ ಹಸಿರಿಂದ ಕೂಡಿದೆ, ಅದಕ್ಕಾಗಿ ಹೊರಟವು ಎಲ್ಲ ಜಂಗಿ, ಜಾತ್ರೆಗೇನು ನೆರೆದಾದ ಇಲ್ಲೇ ತಾನು, ಎಲ್ಲೋ ಜಾತ್ರೆ ಐತೇನು, ಅದಕ್ಕೆ ಬೆಟ್ಟ ಗುಡ್ಡಗಳೆಲ್ಲ ಕುತನಿಯ ಅಂಗಿಯನ್ನು ತೊಟ್ಟು ಜಾತ್ರೆಗೆ ಹೊರಟಿದಾವೇನು ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾರೆ. ಬನ ನೋಡು ಈಗ ಯಾಂಗ, ಮದುವೆ ಮನೆಯಾಂಗ, ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು.
ಬನ ಬನ ಅಂದರೆ ಗಿಡಗಳು ಯಾವ ರೀತಿ ನಿಂತವೆ ಅಂತಂದರೆ ಮದುವೆ ಮನೆಯಲ್ಲಿರುವಂತಹ ಮದುಮಗನಂಗ ಕಾಣ್ತಿದ್ದಾವೆ ಇಲ್ಲಿ ಗಿಡ ಮರಗಳೆಲ್ಲ ಅಷ್ಟೊಂದು ಹಚ್ಚ ಹಸಿರಿನಿಂದ ಸುಂದರವಾಗಿ ಕಾಣ್ತಿದ್ದಾವೆ. ಮದುಮಗ ಅಂದರೆ ಯಾವ ರೀತಿ ಮದುವೆಯ ಕಳೆ ತುಂಬಿ ಮುಖದಲ್ಲಿ ಸಂತೋಷ ಇರ್ತದಲ್ಲ, ಅದೇ ರೀತಿ ಗಿಡಗಳು ಅಷ್ಟೊಂದು ಮದುವೆ ಮನೆಯಂಗೆ ಕಾಣ್ತಿದ್ದಾವೆ. ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು. ಮದುಮಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ಇನ್ನೇನು ಈಗ ಮದುವೆ ಆಗ್ತದೆ ಅಂತ ಇರುವಂಥ ಕ್ಷಣದಲ್ಲಿ ಬಾಸಿಂಗವನ್ನು ಕಟ್ಟಿರ್ತಾರಲ್ಲ, ಅದೇ ರೀತಿ ಇಲ್ಲಿ ಗಿಡಗಳು ಸಹ ಬಾಸಿಂಗವನ್ನು ಕಟ್ಟಿಕೊಂಡು ನಿಂತಿರುವಂತಹ ಮದುಮಗನಂಗ ಕಾಣ್ತಿದ್ದಾವ ಅಂಥೇಳಿ ಗಿಡ ಮರಗಳನ್ನು ಮದುವೆ ಮನೆಯಲ್ಲಿ ಇರುವಂತಹ ಮದುಮಗನಿಗೆ ಹೋಲಿಸಿ ಕವಿ ಹೇಳುತ್ತಿದ್ದಾರೆ. ಹಸಿರುಟ್ಟ ಬಸಿರಿಯಂಗ ನೆಲ ಹೊಲ ಹ್ಯಾಂಗ ಅರಿಶಿನ ಒಡೆದಂಗ ಒಮ್ಮತಾವ ಬಂಗಾರ ಚಿಮ್ಮತಾವ. ಇಲ್ಲಿಯವರೆಗೂ ನಿಸರ್ಗದ ಬಗ್ಗೆ ವರ್ಣನೆಯನ್ನು ಮಾಡಿದರು. ಈಗ ಪ್ರಕೃತಿ ದೇವಿಯ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ದ ರಾ ಬೇಂದ್ರೆಯವರ ಕಣ್ಣಿಗೆ ಈ ಪ್ರಕೃತಿ ಯಾವ ರೀತಿ ಕಾಣ್ತಿದ್ದಾಳೆ ಅಂದರೆ ಹಸಿರುಟ್ಟ ಬಸಿರಿಯಂಗ. ಹಸಿರು ಸೀರೆ, ಹಸಿರು ಬಳೆ, ಹೂವನ್ನು ಮುಡಿದು ನಿಂತಿರುವಂತಹ ಹಸಿರುಟ್ಟ ಬಸಿರಿ ಯಾವ ರೀತಿ ಕಾಣುತ್ತಾಳಲ್ಲ, ಎಷ್ಟು ಸುಂದರವಾಗಿ ಕಾಣುತ್ತಾಳಲ್ಲ, ಅದೇ ರೀತಿಯಾಗಿ ಕವಿಗೆ ಪ್ರಕೃತಿ ಸಹ ಕಾಣ್ತದೆ ಇದೆ. ಹಸಿರುಟ್ಟ ಬಸಿರಿಯಾಂಗೆ ಪ್ರಕೃತಿಯೆಲ್ಲ ಅವರ ಕಣ್ಣಿಗೆ ಗೋಚರಿಸ್ತಾ ಇದೆ. ಹಸಿರು ಸೀರೆ ಹುಟ್ಟಂಥ ಬಸಿರಿಗೆ ಹೇಗೆ ಅವರ ಕೆನ್ನೆಗೆ ಅರಿಶಿಣವನ್ನು ಹಚ್ಚಿರುತ್ತಾರಲ್ಲ, ಅದೇ ರೀತಿಯಾಗಿ ಆ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪ್ರಕೃತಿಯಲ್ಲಿ ಗಿಡಗಳಿಗೆ ಅರಿಶಿಣ ಬಣ್ಣದ ಹೂಗಳಾಗಿದ್ದಾವೆ. ಅದಕ್ಕಾಗಿ ಹಸಿರು ಸೀರೆ ಹುಟ್ಟಿರುವಂತಹ ಬಸಿರಿ ಹ್ಯಾಂಗ ಕಾಣ್ತಿದೆ ಈ ಪ್ರಕೃತಿ. ಒಮ್ಮತಾವ ಬಂಗಾರ ಚಿಮ್ಮತಾವ ಅಂತೇಳಿ ಲೇಖಕರಲ್ಲಿ ಹೇಳ್ತಿದ್ದಾರೆ. ಗುಡ್ಡ ಸ್ಥಾವರ ಲಿಂಗ ಅವಕ ಅಭ್ಯಂಗ ಎರಿತಾವನೋ ಹಂಗ ಕೂಡ್ಯಾವ ಮೋಡ ಸುತ್ತೆಲ್ಲ ನೋಡ. ಇಲ್ಲಿ ಗುಡ್ಡ ಸ್ಥಾವರ ಲಿಂಗ ಅವಕ ಅಭ್ಯಂಗ ಅಂದರೆ ಇಲ್ಲಿ ಸ್ನಾನ. ಗುಡ್ಡ ಬೆಟ್ಟಗಳಲ್ಲಿರುವಂಥ ಒಂದು ಸ್ಥಾವರ ಲಿಂಗಗಳಿಗೆ ಗುಡ್ಡ ಬೆಟ್ಟಗಳಲ್ಲಿ ಇರುವಂಥ ಸ್ಥಾವರ ಲಿಂಗಗಳಿಗೆ ಜಳಕವನ್ನು ಮಾಡಿಸಿದ್ದೇವೆ. ಅಂದರೆ ಗುಡ್ಡ ಮತ್ತು ಬೆಟ್ಟಗಳ ನಡುವೆ ನೀರು ಹರಿದು ಬಂದು ಇಲ್ಲಿ ಬೆಟ್ಟ ಗುಡ್ಡಗಳಿಂದ ನೀರು ಹರಿದು ಬಂದ ನೀರು ಲಿಂಗಗಳಿಗೆ ಬೀಳ್ತಾ ಇದೆ, ಸ್ನಾನವನ್ನು ಮಾಡ್ತಾ ಇದೆ, ಎರಿತಾ ಇದ್ದಾವೇನು ಹಂಗ ಕೂಡ್ಯಾವ ಮೋಡ ಸುತ್ತೆಲ್ಲ ನೋಡ. ಅಂದರೆ ಅಷ್ಟೆಲ್ಲ ಮೋಡಗಳು ಆಗಿ ಮಳೆ ಬರ್ತಾ ಇದೆ. ಇಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತಹ ಸ್ಥಾವರ ಲಿಂಗಗೆ ಇಲ್ಲಿ ಜಳಕವನ್ನು ಮಾಡಿಸ್ತಾ ಇದ್ದೇವೆ. ಅಭ್ಯಂಗ ಅಂದರೆ ಸ್ನಾನವನ್ನು ಮಾಡಿಸ್ತಾ ಇದ್ದೇವೆ ಅಂತೇಳಿ ಲೇಖಕರು ವರ್ಣನೆಯನ್ನು ಮಾಡ್ತಾರೆ. ಮುಂದಿನದಾಗಿ ನಾಡೆಲ್ಲ ಏರಿಯ ವಾರಿ ಅರಿತಾವ ಝರಿ ಹಾಲಿನ ತೊರಿ ಈಗ ಯಾಕ ನೆಲಕ್ಕೆಲ್ಲ ಕುಳಿಸಲಾಕ ಶ್ರಾವಣ ಬಂತು. ಮಳೆಯೆಲ್ಲ ಬಂದು ಏರಿವಾರಿ ಅಂದರೆ ಮಳೆಯೆಲ್ಲ ಬಂದು ಬೆಟ್ಟ ಗುಡ್ಡಗಳಿಂದ ಹರಿದು ಬಂದಂತಹ ನೀರು ಯಾವ ರೀತಿ ಕಾಣ್ತವೆ ಅಂದರೆ ಹಾಲಿನ ತೊರೆಯಂಗ ಕಾಣ್ತವೆ. ಜಾಸ್ತಿ ಮಳೆ ಬಂದಾಗೆಲ್ಲ ನೀರು ಬಿಳಿಯ ಹಾಲಿನಂತೆ ಬಿಳುಪಿನಿಂದ ಕೂಡಿರ್ತವೆ. ಬಿಳಿಯ ಹಾಲು ಎಷ್ಟು ಬಿಳಿಯಾಗಿರ್ತವಲ್ಲ ಅಷ್ಟು ನೀರು ಸಹ ಬಿಳಿಯಾಗಿದ್ದಾವೆ. ನೀರು ಯಾಕೆ ಬರ್ತವೆ ಅಂದರೆ ಭೂಮಿಗೆ ಮೋಡದಿಂದ ಬರುವಂಥ ನೀರು ಭೂಮಿಗೆ ನೀರನ್ನು ಕುಡಿಸಲಾಕ ಇಷ್ಟೊಂದು ಮಳೆ ಬರ್ತಾ ಇದೆ. ನೆಲಕ್ಕೆಲ್ಲ ಕುಡಿಸಲಾಕ ಅದಕ್ಕೆ ಶ್ರಾವಣ ಬಂದಿದೆ. ಆ ಬಿಳಿಯ ಹಾಲಿನ ಆಗಿರುವಂಥ ನೀರನ್ನು ಭೂಮಿಗೆ ಕುಡಿಸಲಾಕೆ ಶ್ರಾವಣ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಜಗದ್ಗುರು ಹುಟ್ಟಿದ ಮಾಸ ಕಟ್ಟಿ 100 ವೇಷ ಕೊಟ್ಟ ಸಂತೋಷ ಕುಣಿತದ ತಾನನ ದಣಿತದ ಶ್ರಾವಣ ಬಂತು. ಕಾಡಿಗೆ ಬಂತು, ನಾಡಿಗೆ ಬಂತು, ಬೀಡಿಗೆ ಬಂತು, ಶ್ರಾವಣ ಬಂತು. ಕೊನೆಯದಾಗಿ ಹೇಳ್ತಾರೆ ಜಗದ್ಗುರು ಹುಟ್ಟಿದಂತಹ ಮಾಸ ಇದೇ ಶ್ರಾವಣದಲ್ಲಿ. ಜಗದ್ಗುರು ಕೃಷ್ಣ ಹುಟ್ಟಿದಂತಹ ಮಾಸ ಇದು. 100 ವೇಷವನ್ನು ಧರಿಸಿರ್ತಾರೆ ಕೃಷ್ಣ. ಅವರು 100 ವೇಷವನ್ನು ಕಟ್ಟಿದಂತಹ ಮಾಸ ಇದು. ಜಗದ್ಗುರು ಹುಟ್ಟಿದಂತಹ ಮಾಸ ಇದು. ಕೊಟ್ಟ ಸಂತೋಷ. ಶ್ರಾವಣ ಅಂದರೆ ಎಲ್ಲರಿಗೂ ಸಂತೋಷ. ಯಾಕಂದರೆ ಮಳೆ ಬರ್ತಾ ಇರುತ್ತೆ, ಹೊಸ ಒಂದು ಕಾರ್ಯಕ್ರಮಗಳು, ಮದುವೆ ಸಮಾರಂಭಗಳು ನಡೀತಿರ್ತವೆ. ಅದಕ್ಕಾಗಿ ಶ್ರಾವಣ ಅಂದ್ರೇ ಎಲ್ಲರಿಗೂ ಸಂತೋಷ. ಅದಕ್ಕಾಗಿ ಜಗದ್ಗುರು ಹುಟ್ಟಿದಂತಹ ಮಾಸ ಇದು. ಕಟ್ಟಿ 100 ವೇಷ, ಕುಣಿತದ ತಾನನ ದಣಿತದ ಶ್ರಾವಣ ಅಂದರೆ ಕುಣಿತ ಮತ್ತು ದಣಿತ ಎರಡರಿಂದ ಕೂಡಿರುವಂತಹ ಶ್ರಾವಣ ಬಂತು, ಕಾಡಿಗೆ ಬಂತು, ನಾಡಿಗೆ ಬಂತು, ಬೀಡಿಗೆ ಬಂತು ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು.